ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋದು ಯಾರು? ವೋಟ್ ಹಾಕಿ ಗೆಲ್ಲಿಸಿ ನಾವು ಅವ್ರನ್ನ ಆಯ್ಕೆ ಮಾಡ್ತೀವಿ. ಯಾಕೆ ಆಯ್ಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ಪ್ರತಿನಿಧಿಯಾಗಿ ಅವರು ಸರ್ಕಾರದ ಒಂದು ಭಾಗ ಆಗಿರ್ಲಿ ಅಂತ. ಅದೇ ರೀತಿ ಸರ್ಕಾರ ಏನ್ ಮಾಡುತ್ತೆ, ಸಂವಿಧಾನದಲ್ಲಿ ಯಾವ ರೀತಿ ಅವಕಾಶಗಳಿದ್ದಾರೆ ಅಂದ್ರೆ ಅದೇ ರೀತಿ ಸರ್ಕಾರ ತನ್ನ ಪರವಾಗಿ ಸರ್ಕಾರಿ ನೌಕರರನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಇಲ್ಲಿ ಎರಡೂ ತರದ ವ್ಯವಸ್ಥೆ ಇದ್ರೆ ಮಾತ್ರ ಒಂದು ಸದೃಢವಾದ ಮತ್ತು ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಸರ್ಕಾರವನ್ನು ಆಡಳಿತವನ್ನು ನಡೆಸಬಹುದು ಅನ್ನೋ ಕಾರಣಕ್ಕಾಗಿ ನಮ್ಮ ಜನಗಳಿಂದ ಆಯ್ಕೆ ಆಗಿರೋರು ಮತ್ತು ಸರ್ಕಾರದಿಂದ ಆಯ್ಕೆ ಆಗಿರೋ ಅವರು ಇಬ್ಬರನ್ನೂ ಸೇರಿಸಿ ಜನಗಳ ಸಮಸ್ಯೆನ ಇವರು ತಗೊಂಡು ಹೋದ್ರೆ ಅವರು ಪರಿಹಾರ ಮಾಡೋದು ಹೇಗೆ ಅನ್ನುವಂಥ ಮಾರ್ಗಗಳನ್ನ ಇಬ್ರು ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಬಗೆಹರಿಸ್ತಾರೆ. ಅದಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ತುಂಬಾ ಸರಳವಾಗಿ ಮತ್ತು ತುಂಬಾ ಸ್ಪಷ್ಟವಾಗಿ ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದೇ ರೀತಿ ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾರೆ. ಇಲ್ಲಿ ಸರ್ಕಾರನೂ ಇರುತ್ತೆ, ಜನಪ್ರತಿನಿಧಿಗಳು ಇರ್ತಾರೆ, ಜನರೇ ಆಡಳಿತ ನಡೆಸಿದ ಹಾಗೆ. ಹಾಗಾಗಿ ನೀವು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆ ಬಂದಿರಿ. ಮುಂದೆ ನೀವು ಕೂಡ ಇಂಥ ಸ್ಥಾನಗಳಿಗೆ, ಮುಂದಿನ ಸ್ಥಾನಗಳಿಗೆ ಹೋಗೋರಿದ್ದೀರಿ. ಅದು ಜನಗಳಿಂದ ಆಗಿರ್ಬೋದು ಅಥವಾ ನಿಮ್ಮ ಎಜುಕೇಶನ್ ಓದಬೇಕು, ಮಕ್ಕಳಿಗೆ ಮುಖ್ಯವಾಗಿ ಓದ್ಬೇಕು. ನೀವು ಎಷ್ಟು ಓದ್ತೀರೋ ಅಷ್ಟು ಒಳ್ಳೊಳ್ಳೆ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಶಾಲೆನಲ್ಲೇ ಓದೋರು, ಏನ್ ನೀವು ಶಾಲೆಯಲ್ಲಿ ಓದ್ತಿದ್ರೆ ನಾವು ಅದೇ ಶಾಲೆಯಲ್ಲೇ ಓದೋದು. ಅದಕ್ಕಿಂತ ಸೆಲೆಕ್ಟ್ ಇತ್ತು, 2ನೇ ಕ್ಲಾಸ್ ಇತ್ತು. ಹೆಚ್ಚು ಕಡಿಮೆ ಒಂದು 170-180 ಜನ ಮಕ್ಕಳು ನಾವಿರುವಾಗ 170-180 ಒಂದೊಂದು ಇವತ್ತು ನೀವೇನು ಒಂದು ಎಲ್ಲಾ ಸೇರಿದಿರಿ. ನಾವು ಒಂದು ಕ್ಲಾಸಲ್ಲಿ ಇರ್ತಿದ್ವಿ. ನಾವು 23 ಜನ ಇದ್ವಿ ನಾವು ಒಂದು ಕ್ಲಾಸಲ್ಲಿ. ನಾವು 7th ಅಲ್ಲಿ ಇರುವಾಗ ಅಲ್ಲಿ ಓದಿದವರು ಅದೇ ಶಾಲೆಯಲ್ಲಿ, ಅದೇ ಕನ್ನಡ ಮಾಧ್ಯಮ, ಅದೇ ಸರ್ಕಾರಿ ಶಾಲೆ, ಅದೇ ಒಬ್ಬರೇ ಮೇಷ್ಟ್ರು ಇಬ್ಬರೇ ಮೇಷ್ಟ್ರು ಹತ್ರ ಓದಿದವರು ಇವತ್ತು ನಮ್ಮ ಶಾಲೆಯಲ್ಲಿ IAS ವರೆಗೂ ಹೋಗಿದ್ದಾರೆ. IAS ಅಧಿಕಾರಿಗಳಾಗಿದ್ದಾರೆ, IFS ಅಧಿಕಾರಿಗಳಾಗಿದ್ದಾರೆ, KS ಅಧಿಕಾರಿಗಳಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಪೊಲೀಸರಾಗಿದ್ದಾರೆ. ನಿಮ್ಮ ಊರಲ್ಲೇ ಒಟ್ಟು 36 ಜನ ಇವತ್ತು ಸರ್ಕಾರಿ ನೌಕರರಿದ್ದಾರೆ. ಬರೀ 80 ಮನೆ ಇರುವ ನಮ್ಮ ಊರಲ್ಲಿ 36 ಜನ ಸರ್ಕಾರಿ ನೌಕರರಿದ್ದಾರೆ. ಅದೇ ರೀತಿ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಕುಟುಂಬದವರು ಅವರವರ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಪ್ರತಿಯೊಂದು, ಈಗ ನಾನು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೀನಿ ಅಂದ್ರೆ ಆ ಶಾಲೆಯಲ್ಲಿ ಕಲ್ತಿದ್ದು, ಆ ಮಾಸ್ಟರ್ ಹತ್ರ ಕಲ್ತಿದ್ದು, ಮತ್ತೆ ನಾನು ಜನಗಳ ಒಟ್ಟಿಗೆ ನಾನು ಯಾವ ರೀತಿ ಸ್ಪಂದಿಸ್ತೇನೆ ಅನ್ನೋದು. ಹಾಗೆ ತಾವು ಕೂಡ ಮುಂದಿನ ದಿನಗಳಲ್ಲಿ ಓದೋದ್ರ ಜೊತೆಗೆ, ಜನಗಳ ಜೊತೆಗೆ ಮತ್ತೆ ನಿಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಳ್ಳೆ ರೀತಿಯ ಶ್ರಮವನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಎಲ್ಲರಿಗೂ ವಿಧೇಯವಾಗಿ ಇದ್ದುಕೊಂಡು ಒಳ್ಳೆತನವನ್ನು ಬೆಳೆಸ್ಕೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ